ಹೈಯೆಸ್ಟ್ ಸ್ಕೋರ್, ಹೈಯೆಸ್ಟ್ ಸಿಕ್ಸ್, ಹೈಯೆಸ್ಟ್ ಚೇಸ್, ಹೈಯೆಸ್ಟ್ 200+ ರನ್ಸ್. ಅಬ್ಬಬ್ಬ, ಒಂದಾ ಎರಡ? IPL 2024ರ ಟೂರ್ನಿ 16 ವಿಶೇಷತೆಗಳಿಗೆ ಕಾರಣವಾಗಿದೆ. ಅನೇಕ ಅಪರೂಪದ ದಾಖಲೆಗಳು ಸೇರಿದಂತೆ ಫೈನಲ್ ಪಂದ್ಯ ಕೆಟ್ಟ ದಾಖಲೆಗೂ ಕಾರಣವಾಗಿದೆ. ಆದರೆ IPL 2024ರ ಸೀಸನ್ ಕ್ರಿಕೆಟ್ ಲೋಕದ ಅನೇಕ ಲೆಜೆಂಡ್ಗಳಿಗೆ ಕೊನೆಯ ಸೀಸನ್ ಆಗಿರಲಿದೆ. MS ಧೋನಿ, ದಿನೇಶ್ ಕಾರ್ತಿಕ್ ಸೇರಿದಂತೆ ಹಲವು ಆಟಗಾರರು ಮುಂದಿನ ಸೀಸನ್ಗೂ ಮುನ್ನ ನಿವೃತ್ತಿ ಹೊಂದುವ ಸಾಧ್ಯತೆ ಇದೆ. ಅದರಲ್ಲೂ ಕಳೆದ 2-3 ವರ್ಷಗಳಿಂದ ರಿಟೈರ್ಮೆಂಟ್ ರೇಸ್ನಲ್ಲಿ ಫಸ್ಟ್ ಇರೋ ಹೆಸರೇ ಕ್ರಿಕೆಟ್ ಲೆಜೆಂಡ್ ಮಹೇಂದ್ರ ಸಿಂಗ್ ಧೋನಿ. ಮಹೇಂದ್ರ ಸಿಂಗ್ ಧೋನಿ ಚೆನ್ನೈ ಸೂಪರ್ ಕಿಂಗ್ಸ್, ಟೀಂ ಇಂಡಿಯಾ ಹಾಗೂ IPL ಕಂಡ ಶ್ರೇಷ್ಠ ಆಟಗಾರ, ಕೂಲ್ ಕ್ಯಾಪ್ಟನ್ ಮಹೇಂದ್ರ ಸಿಂಗ್ ಧೋನಿ ಅವರಿಗೆ ಇದೇ ಲಾಸ್ಟ್ IPL ಎನ್ನಲಾಗ್ತಿದೆ. 42 ವರ್ಷದ ಮಾಹಿ ನಿವೃತ್ತಿ ಕಾರಣಕ್ಕೆ ಈ ಬಾರಿ ಋತುರಾಜ್ ಗಾಯಕ್ವಾಡ್ಗೆ ಚೆನ್ನೈ ಸಾರಥ್ಯವನ್ನು ವಹಿಸಿದ್ರು. ಸ್ಪಾಟ್ ಫಿಕ್ಸಿಂಗ್ ಪ್ರಕರಣದಲ್ಲಿ ಚೆನ್ನೈ ತಂಡ ಬ್ಯಾನ್ ಆಗಿದ್ದ 2 ವರ್ಷಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಸೀಸನ್ಗಳಲ್ಲಿ ಚೆನ್ನೈ ಪರವಾಗಿ ಆಡಿರುವ ಧೋನಿ ಮುಂದಿನ ಸೀಸನ್ನಿಂದ IPL ನಲ್ಲಿ ಆಡೋದು ಡೌಟ್. 2023ರಲ್ಲಿ ನಾಯಕನಾಗಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ 5ನೇ IPL ಟ್ರೋಫಿಯನ್ನ ಗೆದ್ದುಕೊಟ್ಟಿದ್ರು. ಈ ಸಲ ಕ್ಯಾಪ್ಟನ್ಸಿಯಿಂದ ಇಳಿದು ಆಡಿದ್ದ ಧೋನಿ 220.55 ಸ್ಟ್ರೈಕ್ ರೇಟ್ನಲ್ಲಿ 161 ರನ್ ಗಳಿಸಿದ್ರು. ಇದುವರೆಗೆ 264 IPL ಪಂದ್ಯಗಳನ್ನು ಆಡಿರುವ ಧೋನಿ 5243 ರನ್ಗಳನ್ನ ಕಲೆ ಹಾಕಿದ್ದಾರೆ. ದಿನೇಶ್ ಕಾರ್ತಿಕ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. RCBಯ ಬೆಸ್ಟ್ ಫಿನಿಷರ್ ದಿನೇಶ್ ಕಾರ್ತಿಕ್ ಅವರು ಈಗಾಗಲೇ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. IPL 2024ರ ಸೀಸನ್ ಆರಂಭಕ್ಕೂ ಮುನ್ನವೇ ಅವರು ಇದು ತನ್ನ ಕೊನೆಯ IPL ಪಂದ್ಯ ಎಂದು ಹೇಳಿಕೊಂಡಿದ್ರು. IPL 2024ರ 15 ಪಂದ್ಯಗಳಲ್ಲಿ DK ಬಾಸ್ 326 ರನ್ಗಳನ್ನ ಗಳಿಸಿದ್ರು. ಈ ಅವಧಿಯಲ್ಲಿ 2 ಅರ್ಧಶತಕಗಳನ್ನ ಕೂಡ ಗಳಿಸಿದ್ದಾರೆ. 2008ರಿಂದಲೂ IPL ನಲ್ಲಿ ಆಡ್ತಿರುವ DK ಹಲವು ಫ್ರಾಂಚೈಸಿಗಳಲ್ಲಿ ಆಡಿದ್ದಾರೆ. 2008ರಿಂದ ಡೆಲ್ಲಿ ಡೇ ಡೆವಿಲ್ಸ್ ಪರ ಆಡಿದ್ದ DK 2011ರಲ್ಲಿ ಕಿಂಗ್ಸ್ 11 ಪಂಜಾಬ್ ತಂಡವನ್ನ ಸೇರಿಕೊಂಡಿದ್ರು. ಬಳಿಕ 2012-13ರಲ್ಲಿ ಮುಂಬೈ ಇಂಡಿಯನ್ಸ್, 2015ರಲ್ಲಿ RCB, 2016-17ರಲ್ಲಿ ಗುಜರಾತ್ ಲಯನ್ಸ್ ಪರ ಆಡಿದ್ರು. 2018ರಿಂದ 21ರವರೆಗೆ KKR ಪರ ಆಡಿದ್ರು. ಇನ್ನು 2022ರಿಂದ ಮತ್ತೆ RCB ಸೇರಿಕೊಂಡ ದಿನೇಶ್ ಕಾರ್ತಿಕ್ RCB ತಂಡದಲ್ಲೇ ಉಳಿದುಕೊಂಡಿದ್ರು. ಒಟ್ಟಾರೆ IPL ಕರಿಯರ್ನಲ್ಲಿ ಇದುವರೆಗೆ 257 ಪಂದ್ಯ ಆಡಿರುವ DK 4842 ರನ್ ಬಾರಿಸಿದ್ದಾರೆ. ಅಶ್ವಿನ್, ರಾಜಸ್ಥಾನ್ ರಾಯಲ್ಸ್. ರಾಜಸ್ಥಾನ್ ರಾಯಲ್ಸ್ನ ಹಿರಿಯ ಆಟಗಾರ ಅಶ್ವಿನ್ ಕೂಡ IPL ಕೂಟಕ್ಕೆ ವಿದಾಯ ಹೇಳಬಹುದು. ಈ ಸೀಸನ್ ನಲ್ಲಿ ಅಶ್ವಿನ್ ಬ್ಯಾಟಿಂಗ್ ನಲ್ಲಿ 86 ರನ್ ಗಳಿಸಿದ್ದಾರೆ. ಇದೇ ವೇಳೆ ಅವರು 15 ಪಂದ್ಯಗಳಿಂದ 9 ವಿಕೆಟ್ಗಳನ್ನು ಪಡೆದಿದ್ದಾರೆ. ಶಿಖರ್ ಧವನ್, ಪಂಜಾಬ್ ಕಿಂಗ್ಸ್. ಪಂಜಾಬ್ ಕಿಂಗ್ಸ್ ಕ್ಯಾಪ್ಟನ್ ಆಗಿರುವ ಶಿಖರ್ ಧವನ್ಗೆ ಈ ಬಾರಿ ಹೆಚ್ಚು ಆಡುವ ಅವಕಾಶ ಸಿಗಲೇ ಇಲ್ಲ. ಈ ಸೀಸನ್ ನಲ್ಲಿ ಅವರು 5 ಪಂದ್ಯಗಳನ್ನು ಆಡಿದ್ದು 152 ರನ್ಗಳನ್ನ ಗಳಿಸಿದ್ರು. ಈ ಸೀಸನ್ ಅವರ ಕೊನೆಯ ಸೀಸನ್ ಆಗಿರಬಹುದು ಎಂಬ ಮಾತುಗಳು ಕೇಳಿಬರ್ತಿವೆ. ಡೇವಿಡ್ ವಾರ್ನರ್, ಡೆಲ್ಲಿ ಕ್ಯಾಪಿಟಲ್ಸ್. ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಆಟಗಾರನಾಗಿರುವ ಡೇವಿಡ್ ವಾರ್ನರ್ಗೆ ಕೂಡ ಈ ಬಾರಿ ವಿಶೇಷ ಪ್ರದರ್ಶನ ನೀಡಲು ಸಾಧ್ಯವಾಗಲಿಲ್ಲ. ಹೀಗಾಗಿ ಮುಂದಿನ ವರ್ಷ IPL ನಲ್ಲಿ ಕಾಣಿಸಿಕೊಳ್ಳೋದು ಅನುಮಾನ ಎನ್ನಲಾಗ್ತಿದೆ. ಮೋಹಿತ್ ಶರ್ಮಾ, ಗುಜರಾತ್ ಟೈಟನ್ಸ್. 35 ವರ್ಷದ ಮೋಹಿತ್ ಶರ್ಮಾ ಗುಜರಾತ್ ಟೈಟನ್ಸ್ ತಂಡದಲ್ಲಿದ್ದು ಮುಂದಿನ ಸೀಸನ್ಗೆ ನಿವೃತ್ತಿ ಪಡೆಯಬಹುದು. ಸದ್ಯ ಈ ವರ್ಷ 12 ಪಂದ್ಯಗಳನ್ನ ಆಡಿದ್ದು 13 ವಿಕೆಟ್ಗಳನ್ನ ಪಡೆದಿದ್ದಾರೆ. ಪಿಯೂಷ್ ಚಾವ್ಲಾ, ಮುಂಬೈ ಇಂಡಿಯನ್ಸ್. ಮುಂಬೈ ಇಂಡಿಯನ್ಸ್ ನಲ್ಲಿ ಆಡ್ತಾ ಇರುವ ಪಿಯೂಷ್ ಚಾವ್ಲಾ ಈ ಸೀಸನ್ ನಲ್ಲಿ 11 ಪಂದ್ಯಗಳನ್ನು ಆಡಿದ್ದು 13 ವಿಕೆಟ್ಗಳನ್ನ ಕಬಳಿಸಿದ್ದಾರೆ. ಮುಂದಿನ ಆವೃತ್ತಿಯಲ್ಲಿ IPL ನಲ್ಲಿ ಕಾಣಿಸಿಕೊಳ್ಳೋದು ಅನುಮಾನ ಎನ್ನಲಾಗ್ತಿದೆ. ವೃದ್ಧಿಮಾನ್ ಸಹ, ಗುಜರಾತ್ ಟೈಟನ್ಸ್. ಗುಜರಾತ್ ಟೈಟನ್ಸ್ ತಂಡದ ಆಟಗಾರ ವೃದ್ಧಿಮಾನ್ ಸಹ ಅವರಿಗೂ ಕೂಡ ಇದೇ ಕೊನೆಯ ಸೀಸನ್ ಆಗಿರಬಹುದು. 39 ವರ್ಷದ ಸಹ ಈ ವರ್ಷ 9 ಪಂದ್ಯಗಳನ್ನ ಆಡಿದ್ದು 136 ರನ್ಗಳನ್ನ ಕಲೆ ಹಾಕಿದ್ದಾರೆ. ಹೀಗೆ 2025ರ ಟೂರ್ನಿಗೆ ಹಲವು ಆಟಗಾರರು ನಿವೃತ್ತಿ ಹೇಳುವ ಸಾಧ್ಯತೆ ಇದೆ. ಹಾಗೆ ಹಲವು ತಂಡಗಳ ನಾಯಕತ್ವ ಕೂಡ ಬದಲಾವಣೆ ಮಾಡುವ ನಿರೀಕ್ಷೆ ಇದೆ.